ಈಗ ನಾವು ಎಕ್ಸ್ಟ್ರೀಮ್ 125ನ ರಿವ್ಯೂ ಮಾಡೋಂಥ ಟೈಮು. ಇದರ ರೈಡ್ ಕ್ವಾಲಿಟಿ ಮಾತ್ರ ಎಕ್ಸಲೆಂಟ್ ಆಗಿದೆ, ಅದ್ರ ಬಗ್ಗೆ ಮಾತಾಡೋಂಗಿಲ್ಲ. ಹ್ಯಾಂಡ್ಲಿಂಗು ತುಂಬ ಸ್ಪೋರ್ಟಿ ಆಗಿದೆ. ಓ ಮೈ ಗಾಡ್, ರೋಡ್ ಬ್ಲಾಕ್ ಆಗಿದೆ ಇಲ್ಲಿ, ಅದು ಇನ್ನೂ ಟೈಮ್ ಹಿಡಿಯುತ್ತೆ ಅನಿಸ್ತದೆ ಅವ್ರದ್ದು. ಫುಲ್ ಇದನ್ನು ಆಫ್ ರೋಡಿಂಗಲ್ಲೇ ಹೊಡಿತಾ ಇದ್ದೀನಿ ಇವಾಗ. ಆ್ಯಕ್ಚುಲಿ ನಾವು ಪ್ರೀವಿಯಸ್ ವೀಡಿಯೋನಲ್ಲಿ ಆಲ್ರೆಡಿ ವೆಹಿಕಲ್ನ ರಿವ್ಯೂ ಮಾಡಿದ್ದೀವಿ. ನಾವು ಲೈಕ್ ನಾರ್ಮಲ್ ಟಾರ್ ರೋಡಲ್ಲಿ, ಈ ಥರ ಹೈವೇ ರೋಡ್ಗಳಲ್ಲಿ ತುಂಬ ಕಂಫರ್ಟ್ ಆಗಿದೆ. ಸೊ ಇದರಲ್ಲಿ ಆಫ್ ರೋಡಿಂಗಲ್ಲಿ ಯಾವ ಥರ ಮಜಾ ಕೊಡುತ್ತೆ ಅನ್ನೋದನ್ನು ಇಲ್ಲಿ ನೋಡೋಣ. ಇದೇನು ಆಫ್ ರೋಡಿಂಗ್ ವೆಹಿಕಲ್ ಅಲ್ಲ, ಆದರೂ ಒಂದು ಸತಿ ಟ್ರೈ ಮಾಡೋಣ ಆಫ್ ರೋಡಿಂಗಲ್ಲಿ ಎಷ್ಟು ಕಂಫರ್ಟ್ ಆಗಿರುತ್ತೆ ಏನಂತ. ತುಂಬ ಹುಷಾರಾಗಿ ಓಡಿಸ್ಬೇಕು ಯಾವುದೇ ಗಾಡಿಗಳನ್ನಾದರೂ ಆಫ್ ರೋಡಿಂಗ್ ಓಡಿಸ್ಬೇಕಾರೆ. ತುಂಬ ಕಂಟ್ರೋಲಿಂಗ್ ಇದೆ. ಆ್ಯಕ್ಚುಲಿ ಇದು ಬ್ರೇಕಿಂಗ್ ಮಾತ್ರ ನಂಗೆ ತುಂಬ ಇಷ್ಟ ಆಯಿತು. ನೋಡ್ಬೋದು ಫ್ರಂಟ್ ಬ್ರೇಕ್ ಅಪ್ಲೈ ಮಾಡಿದರೆ ಎಷ್ಟು ಬೇಗ ಕಂಟ್ರೋಲಿಗೆ ಬರುತ್ತೆ, ಬಿಕಾಸ್ ಆಫ್ ABS, ದ ಪವರ್ ಆಫ್ ABS. ಈ ಥರ ಆಫ್ ರೋಡಿಂಗಲ್ಲೆಲ್ಲ ಓಡಿಸ್ಬೇಕಾದ್ರೆ ABS ನೆಸಿಟಿ ಬೀಳಲ್ಲ. ಆ್ಯಕ್ಚುಲಿ ರೇರ್ ವೀಲ್ಗೆ ನೆಸಿಟಿ ಇಲ್ಲ, ಹಾಗಾಗಿ ಫ್ರಂಟ್ ವೀಲಿಗೆ ಮಾತ್ರ ABS ಇದ್ದರೆ ಒಳ್ಳೆ ಕಂಟ್ರೋಲಿಂಗ್ ಇರುತ್ತೆ. ಸಾಕು, ಇಲ್ಲಿಂದನೇ ವಾಪಸ್ ಹೋಗೋಣ. ಒಳ್ಳೆ ಮಜಾ ಕೊಡುತ್ತೆ ಗಾಡಿ ಮಾತ್ರ. ಸಸ್ಪೆನ್ಷನ್ನು ಬೆಣ್ಣೆ ಥರ ಇದೆ ಗುರು. ನೀವು ಆಫ್ ರೋಡಿಂಗಲ್ಲೇ ಈ ಥರ ಇದನ್ನು ಮಾಡ್ಬೋದು ಅಂದರೆ ಇನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ ಹೈವೇನಲ್ಲೆಲ್ಲ ಎಷ್ಟು ಚೆನ್ನಾಗಿರುತ್ತೆ ಇದು ಅಂತಂದು. ಹಾಗೂ ಸಿಟಿ ರೈಡ್ ಮಾತ್ರ ಒಳ್ಳೆ ಫನ್ ಇರುತ್ತೆ ಈ ಗಾಡಿಯಲ್ಲಿ ಓಡಿಸೋದಕ್ಕೆ. ಸಖತ್ ಖುಷಿ ಕೊಡುತ್ತೆ, ಒಳ್ಳೆ ಮಜಾ ಇರುತ್ತೆ. ನಿಮಗೆ ನುಗ್ಗಿಸ್ಕೊಂಡು ಓಡಿಸೋದಕ್ಕೂ ಹೇಳಿ ಮಾಡಿಸಿದಂಥ ವೆಹಿಕಲ್ ಇದು. ಸೊ ನೋಡಿ, ರೇರ್ ಬ್ರೇಕು ನಿಮಗೆ ಫುಲ್ಲು ವೀಲು ಜರ್ಕ್ ಹೊಡಿಸಲ್ಲ, ಸೊ ಬಿಟ್ಟು ಹಿಡಿತತೆ. ಇದರಲ್ಲಿ 2 ವೇರಿಯಂಟ್ಸ್ ಇದೆ, ಒಂದು IBS ಮತ್ತು ಇನ್ನೊಂದು ABS. IBS ಅಂದರೆ ಇಂಟಿಗ್ರೇಟೆಡ್ ಬ್ರೇಕಿಂಗ್ ಸಿಸ್ಟಮ್, ಆಲ್ರೆಡಿ ಇಂಟಿಗ್ರೇಟ್ ಆಗಿರುತ್ತೆ. ಇನ್ನೊಂದು ಅಂದರೆ ಅದು ಡಿಸ್ಕ್ ಬರುತ್ತೆ, ಬಟ್ ABS ಇರೋದಿಲ್ಲ. ನಾನ್ ABSಗೂ ಮತ್ತು ABSಗೂ ಒಂದು 5000 ರೂಪೀಸ್ ಡಿಫ್ರೆನ್ಸ್ ಇದೆ ಅಷ್ಟೇ. ಅದು ಬಿಟ್ಟರೆ ಎಲ್ಲನೂ ಕರೆಕ್ಟಾಗೇ ಇದೆ. ಸೊ ಹೀರೋಯಿಂದ ನಿಜವಾಗ್ಲೂ ಒಳ್ಳೆ ವೆಹಿಕಲ್ನ ಬಿಟ್ಟಿದ್ದಾರೆ. ಈ ವೆಹಿಕಲ್ಗೆ ನಾನು ಸಿಕ್ಕಾಪಟ್ಟೆ ಫಿದಾ ಆಗಿದೆ. ಮೇನು ಇದರ ಲುಕ್ಸು. ನೀವು ಲುಕ್ ವೈಸ್ ನೋಡೋದಾದರೆ ತೋರಿಸ್ಕೊಡ್ತೀನಿ ನಿಮಗೆ. ಲುಕ್ಕು ಯಾವ ಥರ ಕಾಣಿಸುತ್ತೆ ಅನ್ನೋದನ್ನು ನೀವಿಲ್ಲಿ ನೋಡ್ತಾ ಇರ್ಬೋದು. ಸೊ ಅಲ್ಟಿಮೇಟಾಗಿ ಬಿಟ್ಟಿದ್ದಾರೆ. ಫ್ರಂಟಲ್ಲಿ ಅವೆರಡು ಕಣ್ಣಿನ ಥರ ಕಾಣಿಸುತ್ತೆ. LED ಇಂಡಿಕೇಟರ್ಸ್ ಕೊಟ್ಟಿದ್ದಾರೆ. ಕಂಪ್ಲೀಟ್ LED ಸೆಟಪ್ ಇರೋಂಥ ಹೆಡ್ಲೈಟ್ನ ಪ್ರೊವೈಡ್ ಮಾಡಿದ್ದಾರೆ. ಇವಾಗ ಆನ್ ಮಾಡಿ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ. ಫಸ್ಟು ನ್ಯೂಟ್ರಲ್ ಮಾಡೋಣ. ನೀವು ನೋಡ್ತಾ ಇರ್ಬೋದು ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ. ಸೊ ಕಂಪ್ಲೀಟ್ LED ಸೆಟಪ್ ಇರೋದ್ರಿಂದ ಇದರ ಫೋಕಸ್ಸು ಕೂಡ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೀವು ನೋಡ್ಬೋದು 125R ಅಂತ ಸ್ಟಿಕರಿಂಗ್ ಕೊಟ್ಟಿದ್ದಾರೆ. ತುಂಬ ಅಟ್ರಾಕ್ಟಿವ್ ಲುಕ್ಕಿಂಗ್ ಇದೆ. ಇದನ್ನು ಒಂಥರ ಮಿನಿ ಡುಕಾಟಿ ಅಂತ ಕರೀತಾರೆ. ಆ್ಯಕ್ಚುಲಿ ಇದನ್ನು ನೀವು ಆಲ್ಟ್ರೇಷನ್ಸ್ ಮಾಡಿಸಿದರೆ ತುಂಬ ಸಖತ್ತಾಗಿ ಕಾಣಿಸುತ್ತೆ. ಎಕ್ಸ್ಟ್ರೀಮಲ್ಲಿ ನಮಗೆ 3 ಕಲರ್ಸ್ ಬರುತ್ತೆ, ಒಂದು ಬ್ಲೂ, ರೆಡ್ ಮತ್ತು ಬ್ಲ್ಯಾಕ್. ಬ್ಲೂ ತುಂಬ ಚೆನ್ನಾಗಿದೆ, ರೆಡ್ ಚೆನ್ನಾಗಿದೆ, ಆದರೆ ಬ್ಲ್ಯಾಕ್ ಮಾತ್ರ ಸಖತ್ ಸೆಕ್ಸಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಇದಕ್ಕೆ ನೀವೆಲ್ಲ ಸ್ಟಿಕರಿಂಗ್ಸ್ ಮಾಡಿಸ್ಬಿಟ್ರೆ ಸೂಪರ್ ಲುಕಿಂಗ್ ವೆಹಿಕಲ್ಲು. ಇದರ ಸೈಲೆನ್ಸರ್ ಡಿಸೈನ್ ನೋಡ್ಬೋದು, ಇದನ್ನು ಕೂಡ ಸಖತ್ತಾಗಿದೆ. ಹಾಗೂ ಇದರಲ್ಲಿ ನಮಗೆ 125cc ಇಂಜಿನ್ ಇರುತ್ತೆ. ಏರ್ ಕೂಲ್ಡ್ ಇಂಜಿನ್ ಇದು, ಲಿಕ್ವಿಡ್ ಕೂಲ್ಡ್ ಎಲ್ಲ ಇರೋದಿಲ್ಲ. ಇನ್ನು ಇದರ ಸೀಟ್ ಹೈಟ್ ಬಂದು 794 mm ಇರುತ್ತೆ. ಸೊ ಓಕೆ, ಹಗ್ಗರ್ಸ್ ಎಲ್ಲ ನೋಡೋದಾದರೆ ಸಖತ್ ಹೆವಿ ಕ್ವಾಲಿಟಿ ಹಗ್ಗರ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಹಗ್ಗರ್ಸ್ ಕ್ವಾಲಿಟಿ ವೈಸು ತುಂಬ ಚೆನ್ನಾಗಿ ಬಿಟ್ಟಿದ್ದಾರೆ. ಹಾಗೂ ಇಲ್ಲಿ ನೀವು ನೋಡ್ಬೋದು, ಈ ಕಡೆ ಕೂತವರಿಗೆ ಮಣ್ಣು ಸಿಡಿಬಾರ್ದು ಅನ್ನೋದಕ್ಕೆ ಈ ಥರ ಒಂದು ಗಾರ್ಡ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಎಕ್ಸಲೆಂಟ್ಲಿ ಡನ್. ಓವರಾಲ್ ಫಿಟ್ ಆ್ಯಂಡ್ ಫಿನಿಶು ಕ್ವಾಲಿಟಿ ವೈಸು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕಂಪೇರ್ ಟು N125 ಆಗಿರ್ಬೋದು, ಅದರ್ ಬ್ರ್ಯಾಂಡ್ಸಿಗೆ ಕಂಪೇರ್ ಮಾಡಿಕೊಂಡ್ರೆ ಹೀರೋದಲ್ಲಿ ಕ್ವಾಲಿಟಿ ವೈಸು ತುಂಬಾ ಚೆನ್ನಾಗಿರುತ್ತೆ. ಹೀರೋದಲ್ಲಿ ಮೇನ್ ಏನಪ್ಪ, ರಿಲಯಬಿಲಿಟಿ. ನೀವು 10 years 20 years ಇಟ್ಕೊಂಡು ಗಾಡಿ ಓಡಿಸ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಇದರಲ್ಲಿ 10 ಲೀಟರ್ಸ್ ಫ್ಯೂಯಲ್ ಟ್ಯಾಂಕ್ ಬರುತ್ತೆ. ಮೈಲೇಜು ಆ್ಯಾವ್ರೇಜ್ ಹೀರೋದವ್ರು ಕ್ಲೇಮ್ ಮಾಡ್ತಾ ಇರೋದು 66 ಕಿಲೋಮೀಟರ್ಸ್ ಕ್ಲೇಮ್ ಮಾಡ್ತಾ ಇದ್ದಾರೆ. ನೀವು ಹೆಂಗೆ ಚಚ್ಚಾಡಿರೋ ಒಂದು 60 ಕಿಲೋಮೀಟರ್ಸ್ ಬರುತ್ತೆ ಅಂತಲೇ ಆ್ಯಾವ್ರೇಜ್ ತೆಗೀರಿ. ನೀವು ಫುಲ್ ಟ್ಯಾಂಕಲ್ಲಿ 600 ಕಿಲೋಮೀಟರ್ಸ್ ಹೋಗ್ಬೋದು. ಹೀರೋದಲ್ಲೇ 125cc ಇದೆ, ಸೂಪರ್ ಸ್ಪ್ಲೆಂಡರ್ ಇದೆ. ಸೊ ಅದು 12 ಲೀಟರ್ಸ್ ಫ್ಯೂಯಲ್ ಟ್ಯಾಂಕ್ ಇದೆ. ಇದರ ಮೇನ್ ಕಾಂಪಿಟೇಟರ್ಸ್ ಬಂದು ಬಜಾಜ್ N125, ರೈಡರ್ 125, ಈ ಥರದ 125cc ಸೆಗ್ಮೆಂಟಲ್ಲಿರೋಂಥ ವೆಹಿಕಲ್ಗಳಿಗೆಲ್ಲ
ಕಿಂಗ್ ಅಂತಲೇ ಹೇಳ್ಬೋದು ಇದನ್ನು. ಯಾಕಂದರೆ ಅಗ್ರೆಸಿವ್ ಲುಕ್ಕಿಂಗ್ ಇದೆ, ಅದೇ ಥರ ಪರ್ಫಾರ್ಮೆನ್ಸ್ ಇದೆ, ಬ್ರೇಕಿಂಗ್ ಆಗಿರ್ಬೋದು, ಹ್ಯಾಂಡ್ಲಿಂಗ್ ಆಗಿರ್ಬೋದು, ಎಲ್ಲನೂ ಕೂಡ ಅಲ್ಟಿಮೇಟ್ ಆಗಿ ಮಾಡಿದ್ದಾರೆ ಹೀರೋದವರು. ಸೊ ಈ ಥರ ಒಂದು ವೆಹಿಕಲ್ನ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ. ಸೊ ಅದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೀರೋದವರು ಒಳ್ಳೆ ವೆಹಿಕಲ್ನ ನಮಗೆ ಕೊಟ್ಟಿದ್ದಾರೆ. ಇನ್ನು ನಮಗೆ ರೇರ್ ವ್ಯೂವಲ್ಲಿ ನೋಡೋದಾದರೆ ಕಂಪ್ಲೀಟ್ LED ಟೇಲ್ ಲ್ಯಾಂಪ್ ಕೊಟ್ಟಿದ್ದಾರೆ. ಅದು ಕೂಡ ಹೆಚ್ ಶೇಪಲ್ಲಿರುತ್ತೆ LED ಟೇಲ್ ಲ್ಯಾಂಪು. ವೆಹಿಕಲ್ ಆನ್ ಮಾಡಿ ತೋರಿಸ್ತೀನಿ. ಸೊ ನೀವು ನೋಡ್ಬೋದು ಹೆಚ್ ಶೇಪಲ್ಲಿ LED ಟೇಲ್ ಲ್ಯಾಂಪ್ ಕೊಟ್ಟಿದ್ದಾರೆ. ಹಾಗೂ ನಮಗೆ ರೇರಲ್ಲೂ ಕೂಡ LED ಇಂಡಿಕೇಟರ್ಸ್ನ ಪ್ರೊವೈಡ್ ಮಾಡಿದ್ದಾರೆ ಇಲ್ಲಿ ನಂಬರ್ ಪ್ಲೇಟ್ ಹಾಕೋದಕ್ಕೆ. ರೇರ್ ವ್ಯೂ ಮಾತ್ರ ಸೂಪರಾಗಿ ಸಖತ್ತಾಗಿ ಕಾಣಿಸ್ತಾ ಇದೆ. ಟ್ಯಾಂಕ್ ಡಿಸೈನ್ ನೋಡ್ಬೋದು, ಇದನ್ನು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಮಲ್ಟಿ ಕಲರ್ಸ್ನ ಯೂಸ್ ಮಾಡಿದ್ದಾರೆ ಟ್ಯಾಂಕಿಗೆ. ಹಾಗೂ ಇಲ್ಲೊಂದು ಸ್ವಲ್ಪ ಡಿಫ್ರೆಂಟಾಗಿ ಶೇಪ್ಸ್ನ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ಒಂಥರ ಇದೆಲ್ಲ ಸಪ್ರೇಟ್ ಪೋರ್ಷನ್ ಇದೆ. ಇದು ಕಂಪ್ಲೀಟ್ ಪಿಯಾನೋ ಬ್ಲ್ಯಾಕ್ ಇದ್ದರೆ ಈ ಕಡೆ ಗ್ರೇ ಕಲರ್ನ ಕೊಟ್ಟಿದ್ದಾರೆ, ಡಾರ್ಕ್ ಗ್ರೇ ಕಲರು. ಇಲ್ಲೆಲ್ಲ ಪಿಯಾನೋ ಬ್ಲ್ಯಾಕ್ನ ಥ್ರೂ ಔಟ್ ದ ಚಾರ್ಸಿನ ಅದನ್ನ ಫಿಟ್ ಮಾಡಿದ್ದಾರೆ. ಸೊ ಅದರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದೇ ನೀವು ಬ್ಲೂಗೆ ಹೋದರೆ ಇಲ್ಲಿ ಬ್ಲೂ ಬರುತ್ತೆ, ಇಲ್ಲಿ ಸಿಲ್ವರ್ ಕಲರ್ ಬರುತ್ತೆ. ಸೊ ಅದೊಂಥರ ಡಿಫ್ರೆಂಟ್ ಲುಕ್ ಆಗುತ್ತೆ. ಬಟ್ ಬ್ಲ್ಯಾಕ್ ಮಾತ್ರ ಅಲ್ಟಿಮೇಟು. ಇದರ ಎಕ್ಸಾಸ್ಟ್ ಸೌಂಡ್ ಒಂದ್ಸರಿ ಕೇಳಿಸ್ಕೊಂಬಿಡಿ. ನೋಡಿದ್ರಲ್ಲ, ಎಕ್ಸಾಸ್ಟು ಕೂಡ ತುಂಬ ಚೆನ್ನಾಗಿದೆ. BS6 ಆಗಿರೋದ್ರಿಂದ ನಿಮಗೆ ಜಾಸ್ತಿ ನೋಟ್ಸ್ಗಳು ಕೇಳಿಸೋದಿಲ್ಲ. ಅಂದರೆ ಆ ಒಂದು ಟಪ್ ಅನ್ನೋಂಥ ಒಂದು ಎಫೆಕ್ಟ್ನ ನಿಮಗೆ ಫೀಲ್ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ BS6 ಇಂಜಿನ್ ಎಲ್ಲದನ್ನು ಸ್ಮೂತ್ ಮಾಡಿಬಿಟ್ಟಿದೆ. ಅದರಲ್ಲೂ ಫೇಸ್ಟ್ ಅಂದರೆ ಕೇಳೋದೇ ಬೇಡ, ಇನ್ನೂ ಸ್ಮೂತಾಗಿದೆ. ಸೊ ಓವರಾಲ್ ಒಂದು ಎಕ್ಸಲೆಂಟ್ ವೆಹಿಕಲ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ನಾನು 5/5 ರೇಟಿಂಗ್ನ ಕೊಡೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಮೇನ್ಲಿ ಇಂಡಿಯನ್ ಬ್ರ್ಯಾಂಡ್. ಸೊ ಆಲ್ಮೋಸ್ಟ್ ಎಮೋಷನ್ಸ್ ಇದ್ದೇ ಇರುತ್ತೆ. ಅದರಲ್ಲೂ ಕೂಡ ಇದರಲ್ಲಿ ಮೇನ್ ಇಷ್ಟ ಆಗಿರೋದು ಇದರ ಪರ್ಫಾರ್ಮೆನ್ಸು. ಯಾಕೆಂದರೆ ಪಿಕಪ್ ವೈಸು ಅಲ್ಟಿಮೇಟ್ ಆಗಿದೆ. ನೋಡೋಣ ಇವಾಗ N125 ಜೊತೆ ಡ್ರ್ಯಾಗ್ನ ಟ್ರೈ ಮಾಡೋಣ. ಅಕಸ್ಮಾತ್ ಯಾವ್ದು ವಿನ್ ಆಗುತ್ತೋ ನೋಡೋಣ. ಇದು ನಾವು ಏನು ಕಂಪೇರ್ ಮಾಡ್ತಾಯಿದ್ದೀವಿ N125 ಮತ್ತು Xtreme 125, ಇದು ಜಸ್ಟ್ ಓನ್ಲಿ ಇನ್ಫಾರ್ಮೇಷನ್ ಪರ್ಪಸ್ ಮಾತ್ರ. ಯಾವುದೇ ಒಂದು ಬ್ರ್ಯಾಂಡ್ನ ನಾವು ಡಿಮೋಟಿವೇಟ್ ಆಗೋಕ್ಕೆ, ಯಾವುದೇ ಒಂದು ಬ್ರ್ಯಾಂಡ್ನ ಡಿಪ್ರಮೋಟ್ ಮಾಡೋದಕ್ಕೋಸ್ಕರ ಮಾಡ್ತಾಯಿಲ್ಲ. ಇದು ಕೇವಲ ಇನ್ಫಾರ್ಮೇಷನ್ ಪರ್ಪಸ್ ಮಾತ್ರ. ಇದನ್ನು ಯಾರು ಕೂಡ ತಪ್ಪು ತಿಳ್ಕೊಬೇಡಿ. ನಿಮಗೆ ಈ ಗಾಡಿ ಇಷ್ಟ ಇದ್ದರೆ ಇದನ್ನು ತೊಗೊಳ್ಳಿ, ಆ ಗಾಡಿ ಇಷ್ಟ ಇದ್ದರೆ ಅದು ತೊಗೊಳ್ಳಿ. ಇಟ್ಸ್ ಅಪ್ ಟು ಯು. ಎವ್ರಿಬಡಿ ಹ್ಯಾಸ್ ದೇರ್ ಡಿಫ್ರೆನ್ಸ್ ಆಫ್ ಒಪಿನಿಯನ್. ಅದೆಲ್ಲ ನಿಮ್ಮ ಚಾಯ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾವ ಗಾಡಿ ಬೇಕು ಅನ್ನೋದು. ಹಾಗೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮೇನಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಸಜೆಸ್ಟ್ ಮಾಡಿ ನಮ್ಮ ಚಾನಲ್ ಗ್ರೋ ಆಗೋದಕ್ಕೆ ಹೆಲ್ಪ್ ಮಾಡಿ. ಈ ವಿಡಿಯೋನ ನೋಡಿದಂಥ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಶುಭ ದಿನ. ಬಾಯ್ ಬಾಯ್.